ಏಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಅದು ಮುಗೀತು. ಯಾವುದು ಪ್ರಸ್ತಾವ ಉಕ್ತ ಅವೆಲ್ಲ ಅನ್ನೋದಾಯಿತು. ಈ ಮುಂದೆ ಆದಿತ್ಯಸ್ಥಂ ಪರಂ ವಿಷ್ಣುಂ ಧ್ಯಾಯೇದಾದಿತ್ಯನಾಮಕಂ ಸಪ್ತರೂಪಂ ಸಾಮಚಾಸೌ ಸರ್ವದಾ ಸಮರೂಪತಃ ಸರ್ವೇಷಾಂ ಮಾಂ ಪ್ರತೀತ್ಯೇವ ದೃಷ್ಟಿಸಾಮ್ಯಾಶ್ಚ ಸಾಮಸಃ ದೃಷ್ಟಿಸಾಮ್ಯಂ ಮಂಡಲಸ್ಯ ವಿಷ್ಣುಸ್ತಸ್ಯ ಚ ಕಾರಣಂ ತಸ್ಮಿನ್ ಇಮಾನಿ ಭೂತಾನಿ ಸರ್ವಾಣ್ಯೇವ ಆಶ್ರಿತಾನಿ ಹಿ ತದಯಾತ್ ಉದಯಾತ್ ಪೂರ್ವಮೇವಾಸೌ ಭವೇತ್ ಪ್ರದ್ಯುಮ್ನ ನಾಮಕಃ. ಆಮೇಲೆ ಪಶ್ವಾಧಾರಸ್ತದಾತ್ಮಾಸೌ ವಾಸುದೇವಸ್ತಥೋದಯೇ ಆಶ್ರಯಶ್ಚ ನೃಣಾಂ ತತ್ರ ವರಾಹ ಸಂಗವೇತು ಸಹ ತತ್ರ ವಾಕ್ಯಶ್ರಿತು ತತ್ರ ಪಕ್ಷಾಶ್ರಯೋ ವಿಷ್ಣು ತಥಾ ನಾರಾಯಣಾಭಿಧಃ ಮಧ್ಯಂದಿನೇ ಸ ಆಧಾರೋ ದೇವಾನಾಂಚ ತತಃ ಪರಂ ಅನಿರುದ್ಧ ಸ ಆಧಾರೋ ಗರ್ಭಸ್ಥಾನಾಂ ಸದೈವ ಹಿ ತತಃ ಪರಂ ನೃಸಿಂಹಾಖ್ಯಃ ಸ ಅರಣ್ಯಾಶ್ರಯೋ ಮತಃ ಅಥಾಸ್ತಮಿತವೇಲಾಯಾಂ ಸ ಸಂಕರ್ಷಣ ಈರಿತಃ ಆಶ್ರಯಸ್ಸ ಪಿತॄಣಾಂ ಚ ಸಪ್ತಾತ್ಮಕಮುಪಾಸ್ಯತಂ ಚಾಪ್ನೋತಿ ಪರಮಂ ಸ್ಥಾನಂ ಮುಕ್ತಃ ಸಂಸಾರ ಸಾಗರಾತ್ ಇತಿ ಚ. ಪ್ರತಿಯೊಂದು ಉಪಾಸನೆ ವಿದ್ಯೆಗಳು ಒಂದೊಂದು ಇದು ತಿಳ್ಕೊಂಡು ಹೀಗಾಗತ್ತೆ ಅಂತೇಳಿ ಹೀಗಾಗತ್ತೆ ಅಂತ ಹೇಳ್ತಾ ಆದಿತ್ಯಸ್ಥಂ ಪರಂ ವಿಷ್ಣುಂ ಧ್ಯಾಯೇತ್ ಆದಿತ್ಯ ನಾಮಕಂ. ಆದಿತ್ಯಾನಾಮಹಂ ವಿಷ್ಣು. ಆದಿತ್ಯ ನೋಡಿ ಪರಮಾತ್ಮ ಆದಿತ್ಯನ ರೂಪದಲ್ಲಿದ್ದಾನೆ, ಪೃಥ್ವಿಯಲ್ಲಿ ಪೃಥು ರೂಪದಲ್ಲಿದ್ದಾನೆ, ಆ ರೀತಿಯಲ್ಲಿ ಆದಿತ್ಯ ರೂಪದಲ್ಲಿದ್ದಾನೆ. ಸಪ್ತರೂಪಂ ಅಲ್ಲೂ ಕೂಡ ಸಪ್ತರೂಪ ಸಾಮ ಅಪ್ಲೈ ಆಗುತ್ತೆ ಅಂತೇಳಿ ಸಪ್ತ ಸಾಮಗಳು ಹೇಳ್ತಾರೆ. ಪಂಚಸಾಮ ಸಪ್ತಸಾಮ ವಿವಕ್ಷ ಭೇದದಿಂದ ಇದೆ. ಚಾಸೌ ಸರ್ವದಾ ಸಮರೂಪತ. ಪರಮಾತ್ಮ ಎಲ್ಲೇ ಇದ್ದರೂ ಕೂಡ ಹೇಗಿರ್ತಾನೆ? ಸರ್ವದೇಶೇಶು ಕಾಲೇಶು ಸ ಏಕ ನೋಚ್ಚೇಜ್. ಇವತ್ತು ಯಾವ ರಾತ್ರಿ ಬೆಂಕಿ ಸುಡಲಿಕ್ಕಿಲ್ಲ ಗೊತ್ತಾಯ್ತಾ? ರಾತ್ರಿ ಗೊತ್ತಾಯ್ತಾ? ಅದು ಚಳಿಗಾಲದಲ್ಲಿ ಬೆಂಕಿ ಸುಡುತ್ತಾ? ಸಾಧ್ಯನೇ ಇಲ್ಲ. ಯಾಕೆ? ಅದಕ್ಕೂ ಚಳಿಯಾಗಿರುತ್ತೆ. ಈಗೆಲ್ಲ ಹೇಳಕ್ಕೆ ಬರುತ್ತಾ? ಯಾವ ಕಾಲದಲ್ಲೂ ಬೆಂಕಿಯನ್ನು ಸುಡಲೇಬೇಕು. ನಿಮ್ಮ ಕಡೆ ಹೇಗೆ? ನಮ್ಮ ಕಡೆ ಸುಡಿದ್ರೆ ನಿಮ್ಮ ಕಡೆ ಹೇಗೆ ಅಂತ ಕೇಳಿದರೆ ನಿಮ್ಮ ಸ್ಥಳದಲ್ಲೂ ಸುಡಬೇಕು. ದೇವ್ರು ಹಾಗೆ ಎಲ್ಲೇ ಇದ್ರೂ ಕೂಡ ದೇವ್ರು ಹೇಗಿರ್ತಾನೆ? ನೋ ಚೇಂಜ್. ದೇವರು ಅಂದರೆ ದೇವರೇನೇ ಆಗಿರುತ್ತೋ, ಬೇರೆ ಅಲ್ಲ. ಅದು ಕೃಷ್ಣನಾಗಿದ್ದಾನೆ.
ಎರಡು ನಾನು ಮೂಲ ರೂಪ ತೋರಿಸ್ಬೇಕಾಗಿತ್ತು, ಬರಲಿಲ್ಲ, ಬಂದು ಅದೇ ಗೊತ್ತಾಗ್ತಿತ್ತು ಅಂತ ಹೇಳಲಿಲ್ಲ. ಬರೀ ಕೈಲಿ ಹೋಗ್ತಾ ಇಲ್ಲ ಎಲ್ಲರೂ ಕೂಡ. ಚಕ್ರ ಸಂಖ್ಯೆ ಏನು ಉಪಯೋಗ? ಕೃಷ್ಣ ಬಾಲ್ಯಲೆಗಳಲ್ಲಿ ಯಾವ ವೆಪನ್ನೂ ಉಪಯೋಗಿಸೋದಿಲ್ಲ. ಯಾತಕ್ಕೆ? ತನಗೆ ಬೇಕಿಲ್ಲ ಅಂತ ತೋರಿಸೋಕ್ಕೋಸ್ಕರ ಹಾಗೆ ಮಾಡಿ. ಅವ್ರು ಉಪಯೋಗ ಬರಲ್ಲ ಅಂತ ತಿಳ್ಕೊಬೇಡಿ ಅಂತ ಇದನ್ನು ತೋರಿಸಿದ. ಗೊತ್ತಾಯ್ತಾ? ಆದ್ದರಿಂದ ದೇವರಿಗೆ ಏನಂತ ಗೊತ್ತಾ, ನೀವು ವೈಕುಂಠಕ್ಕೆ ಬಂದಿರೋ ಕೈ ನೋಡ್ಕೊತೀನಿ ಅಂತ ಹೇಳಲಿಲ್ಲ. ಏನು ಮಾಡ್ದ? ಅವ್ರು ಇದ್ದಲ್ಲಿಗೆ ಹೋದ. ಜಲಹಂದ ಇದ್ದಲ್ಲಿಗೆ ಹೋದ್ರೆ ಅವನು ಕೊಂದ, ಕಂಸ ಇದ್ದಲ್ಲಿಗೆ ಅವನು ಕೊಂದ, ಶೃಂಗಾರವಾಸ್ತಿ ಅಲ್ಲೇ ಕೊಂದ, ಅಲ್ಲೇ ಕೊಲ್ತಾರೆ ಅವ್ರು. ಇಲ್ಲೇ ಬಂದ ಹೊಡಿತೀರಿಲ್ಲ, ತಪ್ಪ ಇಲ್ಲದಿದ್ರೂ ಹೊಡಿತೀರಿ ನಾವು. ಅದೆಲ್ಲ ಏನು ತಿಳ್ಕೊಬೇಕು? ಕತೆ ತಿಳ್ಕೊಬಾರ್ದು. ದೇವರಲ್ಲಿ ವ್ಯತ್ಯಾಸ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ದೇವರಿಗೆ ಏನು ಅಡ್ಡಿ ಆಗೋದಿಲ್ಲ, ವ್ಯತ್ಯಾಸ. ಇವತ್ತು ನಾವೇನು ಮಾಡ್ತೀವಿ? ದೇವರು ಧ್ಯಾನ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ಅಲ್ಲ, ದೇವರು ಎಲ್ಲೋ ಇದ್ದಾನೆ, ಏನು ಒಳ್ಳೇದಾಗುತ್ತೆ ನಮಗೆ ಅಂದರೆ? ದ್ರೌಪದಿ ಅಕ್ಷಯ ವಸ್ತ್ರ ಕೊಟ್ಟ, ಅಲ್ಲಿ ಎದುರಿಗಿಲ್ಲ ನೋಡಿ, ಜನಗಳ ಕಾಣೋ ಪ್ರಕಾರ ಇಲ್ಲ ಕೃಷ್ಣ ಅಲ್ಲಿ ಕೊಡಲಿಲ್ವಾಗ ಕತೆ ಕಡೆ ನಮಗೇನು ಗೊತ್ತಾಗತ್ತಾಗ? ಓ, ದೇವರಿಗೆ ನಮ್ಮ ಮಾತು ಕೇಳಿಸುತ್ತೆ. ಅದನ್ನ ತಿಳ್ಕೊ. ಕತೆ ಹೇಳ್ಬಿಟ್ಟು ಜಗಳ ಮಾಡ್ತಾ ಕೊಡೋದಲ್ಲ, ದೇವರಿಗೆ ಕಾಣಿಸುತ್ತೆ. ಮತ್ತೆ ದೇವ್ರು ಬಂದೇ ಬರ್ತಾನೆ, ಅನುಗ್ರಹ ಮಾಡಿಯೇ ಮಾಡ್ತಾನೆ. ಅದು ಕೇಳ್ಬೋದು. ಪಾಪ ಅರ್ಜೆಂಟ್ ಸೇರಿ ಹೇಳ್ತಿರ್ತಾನೆ ಇಮಿಡಿಯೇಟ್ ಆಗಿ ಅಂದರೆ ಅದು ಮಾಡ್ತಾನೆ ದೇವ್ರು. ಅದು ಕೇಳಿದಾಗ ಏನಾಗುತ್ತೆ? ಓ, ಆ ದೇವ್ರು ನಾವು ಯಾವ ಕಾಲಕ್ಕೂ ನಂಬಬಹುದು. ಅರ್ಥ ಆಯ್ತಾ? ಯಾವ ಕಾಲಕ್ಕೂ ATM ಯಾವಾಗಲೂ ಸಿಗುತ್ತೆ ಧೈರ್ಯ ಇದೆಯಲ್ಲ ಅವನಿಗೀಗ. ಆದರೆ ದೇವ್ರು ಯಾವಾಗಲೂ ಅವೈಲೇಬಲ್ ನಮಗೆ. ಆದ್ದರಿಂದ ಯಾರನ್ನ ಮರ್ತರೂ ಕೂಡ ದೇವ್ರ ಮರಿ ಆಗಿಲ್ಲ. ಯಾಕೆ? ಉಳಿದವ್ರು ನೆನ್ಪು ಮಾಡ್ಕೊಂಡು ಏನು ಮಾಡೋಂಗಿಲ್ಲ. ಅವ್ರು ಸಿಗೋದಿಲ್ಲ, ಸಿಕ್ಕರೆ ಸಾರಿ ಅಂತ ಹೇಳ್ಬೋದು ಬೇಕಾದ್ರೆ. ಆದರೆ ದೇವ್ರು ಹಾಗೆ ಹೇಳೋದಿಲ್ಲ. ಆದ್ದರಿಂದ ಕಥೆಯ ಸಾರಾಂಶ ಅದು. ಇಲ್ಲೂ ಹಾಗೆ ಸೂರ್ಯನಲ್ಲಿ ಹಾಗಿದ್ದಾನೆ, ಸಪ್ತರೂಪದಲ್ಲಿದ್ದಾನೆ, ಸಮವಾಗಿದ್ದಾನೆ, ನೋ ಚೇಂಜ್. ಸರ್ವಗತೆ ಸರ್ವೇಷಾಂ ಮಾಂ ಪ್ರತೀತೇವಂ ದೃಷ್ಟಿ ಸಾಮ್ಯಾಚ್ಯ ಸಾಮಸ. ಮತ್ತು ಯಾರೇ ನೋಡಿದ್ರು ಸೂರ್ಯಮಂಡಲವಾಗೇ ಕಾಣಿಸ್ತಾನೆ. ಅದಕ್ಕೆ ಕಾರಣ ದೇವ್ರು ಒಳಗಿದ್ದಾನೆ. ಆ ಥರ ಬೆಳಕು ಹೇಗೆ ಕೊಡ್ತಾನೋ ಎಲ್ಲರಿಗೂ ಒಂದೇ ವಿಧವಾದಂಥ ಶಾಖನೇ ಕೊಡ್ತಾನೆ. ಮತ್ತು ಈ ಪಕ್ಕ ಕೂತ ಶಾಖ ವೇರಿ ಆಗೋದಿಲ್ಲ, ಕೊಡಬೇಕಾದ್ರೆ ಸಮವಾಗೇ ಕೊಡ್ತಾರೆ. ಇವ್ರಿಗೆ ಪರಿಣಾಮ ಆಗೋದು ಅವ್ರವ್ರ ಯೋಗ್ಯತೆ ಬೇರೆ. ಹಂಚನ್ನು ಬಡಿಸೋ ಎಲ್ಲ ಸೇರಿರ್ತಾರೆ. ಕೆಲವರು ಹೆಚ್ಚಾಗ್ತಾರೆ, ಕೆಲವರು ಹೆಚ್ಚಾಗ್ಸಿರ್ತಾರೆ. ಬಟ್ ಬಡಿಸ್ಬೇಕಾದ್ರೆ ಏನಂತ ಬಡಿಸ್ಬೇಕು? ಅವನು ಯೂರಿಫೈ ಎಲ್ಲರಿಗೂ ಬಡಿಸ್ಬೇಕು. ಅದೇ ರೀತಿ ಸೂರ್ಯ ಹಾಗೆ ಮಾಡ್ತಾನೆ. ಒಳಗೆ ಸಮನಾದ ಪರಮಾತ್ಮ ಇರೋದಕ್ಕೋಸ್ಕರ ಸೂರ್ಯನು ಕೂಡ ಪಕ್ಷಪಾತ ಮಾಡದಂತೆ ಹೇಗೆ ಕೊಡ್ತಾನೆ? ಇವ್ರ ಮನೆ ಬೆಳಕು ಕೊಡೋದಿಲ್ಲ, ಇವ್ರ ನೀರು ಈ ಜಾಗ ಕೊಡೋದಿಲ್ಲ ಅಂತ ಆ ಥರ ಮಾಡೋದಿಲ್ಲ. ಎಲ್ಲರಿಗೂ ಬೆಳಕು ಕೊಡ್ತಾರೆ, ಎಲ್ಲರಿಗೂ ಮನೆ ಕೊಡ್ತಾರೆ, ಎಲ್ಲದೂ ಮಾಡ್ತಾರೆ. ಸರಿಯಾಗಿ ಉಪಯೋಗಿಸ್ಕೊಂಡವರು ಉದ್ಧಾರ ಆಗ್ತಾರೆ, ಉಳಿದವರು ನಾಶ ಆಗ್ತಾರೆ. ಅಷ್ಟೇ ಹೊರತು ಬೇರೆ ಏನೂ ಇಲ್ಲ. ದೃಷ್ಟಿ ಸಾಮ್ಯಂ ಮಂಡಲಸ್ಯ ವಿಷ್ಣುಸ್ತಸ್ಯ ಚ ಕಾರಣ. ಅದೇ ವಿಷ್ಣುವಿನೇ ಅದಕ್ಕೆ ಕಾರಣ. ಸೂರ್ಯಮಂಡಲ ಇದೆ, ಸೂರ್ಯ ಇದ್ದಾನೆ, ಸಮತ್ವ ಇದೆ, ಭಗವಂತ ಹಾಗಿದ್ದಾರೆ ಅಂತ ಸೂರ್ಯ ಹಾಗೆ ಮಾಡ್ತಾನೆ. ತಸ್ಮಿನ್ ಇಮಾನಿ ಭೂತಾನಿ ಸರ್ವಾಣ್ಯೇವ ಆಶ್ರಿತಾನಿ ಅಂತ ಪರಮಾತ್ಮನ ಆಶ್ರಯಿಸಿ ಇಮಾನಿ ಭೂತಾನಿ, ಪ್ರತಿಯೊಂದು ಪ್ರಾಣಿಯು ಕೂಡ ಯಾರನ್ನು ಆಶ್ರಯಿಸಿದೆ? ದೇವರನ್ನೇ ಆಶ್ರಯಿಸಿದೆ, ಬೇರೆ ಇಲ್ಲ. ಎಲ್ಲದೂ ದೇವರನ್ನು ಆಶ್ರಯಿಸಿದ್ದಾರೆ ಅಂದರೆ ಉತ್ತರ ಬಂದೋಯ್ತು ಎಲ್ಲ ಕಡೆನೂ. ಸ್ಪೆಸಿಫಿಕ್ಕಾಗಿ ಬಿಡಿಸಿ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ. ಬಂದು ಏನು ಇಷ್ಟು ಗೊತ್ತಿದ್ರು ಸಾಕು, ದೇವರು ಮಾಡಿಸ್ತಾನೆ ಅಷ್ಟೇ. ಆ ವಿಶ್ವಾಸ ಬರ್ಬೇಕಾದ್ರೆ ಎಷ್ಟೋ ಈಗ ಕಷ್ಟ ಬಂತು ಅಂದರೆ ಜನ್ಮದ ಪುಣ್ಯದಿಂದ ಬಂತು ಅಂತ ಅರ್ಥ. ಆ್ಯಕ್ಚುಲಿ ಸುಮ್ಮನೆ ಬರೋದಿಲ್ಲ, ಅದೇನು ಬರಬೇಕಾದ್ರೆ ಓದಿ ತಿಳಿದು ಬರಬೇಕು. ಇವೆಲ್ಲ ಅನೇಕ ಅನುಭವಗಳು ಬಂದಾಗ ಏನಾಗುತ್ತೆ ಅವನಿಗೆ? ಹೌದು, ಬೇರೆ ಯಾರೋ ಕಾಪಾಡೋದು, ಅವ್ರಿಗೆ ಕೊಟ್ಟರು ಮೋಸ ಹೋದೆ, ಇವ್ರು ನಂಬಿ ಮೋಸ ಹೋದೆ ಅಂತ. ಅದಕ್ಕೇನೆ ಕರೆಕ್ಟ್. ಇನ್ಯಾರು ದೇವ್ರು ನಂಬ್ತೀಯ ಅಂತ ಕೇಳ್ತಾರಲ್ಲ, ಹಾಗೆ ಎಲ್ಲ ಕೊಟ್ಟು ಹೋದೆ ಮೋಸ ಹೋದೆ ಎಂಬ ಅಭಿಪ್ರಾಯ ಯಾತಕ್ಕೆ ದೇವ್ರು ಕೊಡ್ತಾನೆ ಅಂದರೆ, ನಂಬಬಾರ್ದವ್ರು ನಂಬಿದ್ದಕ್ಕೆ ಹಾಗಾಗಿದೆ. ದೇವ್ರು ಹಾಗಲ್ಲ. ಯಾಕೆ? ನಂಬಿ ಮಾಡೋದು ಮೋಸದ ಗುಣ. ದೇವ್ರು ನಿರ್ದೋಷನಾದ್ದರಿಂದ ಏನು ಮಾಡೋದಿಲ್ಲ. ಆ ನಿರ್ದೋಷತ್ವ ಅದಕ್ಕೆ ಬೇಕು ನಮಗೀಗ. ಇದು ನಿರ್ದೋಷದಲ್ಲಿ ಏನಾಗ್ತದೆ ನಮಗೆ? ದೇವ್ರ ದೋಷ ಇದ್ರೆ ಬಿಟ್ಟರೆ ನಮ್ಗಂಟೆ ಹೋಗ್ಬೇಕು. ದೇವರ ಹತ್ರ ನಾವು ಹೋಗ್ಬೇಕಾದ್ರೆ ಏನು ಬೇಕೀಗ? ಆ ನಿರ್ದೋಷತ್ವ ಇದ್ರೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಎಲ್ಲ ಸರಿನೇ, 15% ಕೊಡ್ತಾ ಬಿಟ್ಟು ಯಾವಾಗ ಕ್ಲೋಸ್ ಮಾಡ್ತಾರೋ ಅದು ಗೊತ್ತಿಲ್ಲ ಅಂದ್ರೆ ಪಂಜಿತಾ ಬಿಡತ್ತೆ. ಹೌದಾನೆ? ಅಶ್ಯೂರ್ಡ್ ಇದೆ, ಗ್ಯಾರಂಟಿ ಇಲ್ಲ. ದೇವರಲ್ಲಿ ಹೋದ್ರೆ ಏನಾಗುತ್ತೆ? ಯೋಚನೆ ಮಾಡಬಾರ್ದು ಜನ. ಯೋಗಕ್ಷೇಮಂ ಮಹಾಮ್ಯಹಂ ಅಷ್ಟು ಹೇಳ್ತಾರೆ. ಉದಯಾತ್ ಪೂರ್ವವೇವಾಸೌ ಭವೇತ್ ಪ್ರದ್ಯುಮ್ನ ನಾಮಕ. ಪರಮಾತ್ಮ ಸೂರ್ಯನಲ್ಲಿ ಹೇಗಿರ್ತಾರೆ ಅಂದರೆ, ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಪ್ರದ್ಯುಮ್ನ ರೂಪದಲ್ಲಿ ಇರ್ತಾನೆ ಸೂರ್ಯನಲ್ಲಿ. ಅಲ್ಲ 5 ರೂಪಗಳು. ಮತ್ತೆ ಪ್ರದ್ಯುಮ್ನ ರೂಪದಲ್ಲಿ ಇದ್ದು ಬಿಟ್ಟು ಆಗ ಪರಮಾತ್ಮ ಎಲ್ಲ ಜಗತ್ತು ಬೆಳಕು ಶುರುವಾಗುತ್ತೆ, ಎಲ್ಲ ಹೇಳಕ್ಕೆ ಶುರು ಮಾಡ್ತಾರೆ. ಸೃಷ್ಟಿ ಇದ್ದಾಗ ಲೆಕ್ಕ. ಯಾವ ಸತಿ ಇದ್ದೇ ಬರೋದಿಲ್ಲ, ಬೆಳಕು ಶುರು ಮಾಡಿಬಿಡ್ತಾರೆ ಆಗಲೇ ಮೊದಲೇ. ಅದು ಪಶ್ವಾಧಾರಸ್ತದಾತ್ಮಾಸೋ ವಾಸುದೇವಸ್ತಸೋದೆ. ಆಗ ಎಲ್ಲ ಪಶುಗಳಿಗೂ ಆಧಾರ ಎಂಬುದನ್ನು ತಾನು ತೋರಿಸ್ತಾ ಇದ್ದಾನೆ. ಉದಯ ಆಗ್ತಿರ್ಲಿಕ್ಕೆ ವಾಸುದೇವ ರೂಪ. ಉದಯ ಆಗ್ತಿರ್ಲಿಕ್ಕೆ ಯಾವ ರೂಪ ತೋರಿಸ್ತಾನೆ? ಈಗ ವಾಸುದೇವ. ಅದಕ್ಕೆ ಮುಕ್ತಿಪ್ರದವಾದ ರೂಪ ವಾಸುದೇವ. ಅದಕ್ಕೆ ನಾನು ಬಂದೆಲ್ಲ ಹೇಳ್ತಾರೆ. ಆಗ ಅವಸರಕ್ಕೆ
ಆಮೇಲೆ ಆಶ್ರಯಶ್ಚ ನೃಣಾಂ ತತ್ರ ವರಾಹ ಸಂಗವೇತ್ವಯ ಪರಮಾತ್ಮ ಉದಯಕ್ಕಿಂತ ಮುಂಚೆ ಪ್ರದ್ಯುಮ್ನ, ಆಮೇಲೆ ಉದಯಾದ ತಕ್ಷಣ ವಾಸುದೇವ. ಸಂಗಮ ಕಾಲ, ಸಂಗಮ ಅಂದ್ರೇನು? ಅಲ್ಲ, ಪ್ರಾತಃ ಸಂಗಮ ಮಧ್ಯಾಹ್ನಕ್ಕೂ ಮತ್ತು ಇದಕ್ಕಿಂತ ನಿಂಬಿಟ್ಟಿರೋ ಸಂಗಮ ಕಾಲ, ಆಮೇಲೆ ಅಪರಾಹ್ನ, ಆಮೇಲೆ ಸಾಯಂಕಾಲ, ಆಮೇಲೆ ಪ್ರದೋಷ ಕಾಲ, ಆಮೇಲೆ ರಾತ್ರಿ ಕಾಲ. ಈಗೆಲ್ಲ ಕಾಲ ವಿಭಾಗ ಮಾಡ್ತಾ ಹೋಗ್ತಾರೆ. ಆ ರೂಪಗಳು ಬದಲಾಗತ್ತೆ. ಯಾಕೆ ವಿಭಾಗ ಮಾಡಿದರೆ ರೂಪ ಬದಲಾಗೋದ್ರಿಂದ ವಿಭಾಗ ಮಾಡ್ತಾರೆ. ಆಶ್ರಯಶ್ಚ ನೃಣಾಂ ತತ್ರ ವರಾಹ ಸಂಗವೇತು, ಸಂಗಮ ಕಾಲದಲ್ಲಿ ವರಾಹ ರೂಪದಲ್ಲಿ ಇದ್ದೇನು ಮಾಡ್ತಾನೆ? ಆಶ್ರಯ ಕೊಡ್ತಾನೆ. ಮಧ್ಯಂದಿನೇ ಸರಿಯ ಮಧ್ಯಾಹ್ನ ಕಾಲ ಬಂತು. ಆಧಾರೋ ದೇವಾನಾಂಚ ತತಃ ಪರ, ಅದಿಷ್ಟು ದೇವತೆಗಳ ಆಧಾರವಾಗಿದ್ದ ಆ ಕಾಲದಲ್ಲಿ ಇರ್ತಾರೆ. ನಾರಾಯಣಾಭಿಧ, ನಾರಾಯಣ ರೂಪದಲ್ಲಿ ಅಲ್ಲಿದ್ದಾನೆ. ಮಧ್ಯಂದಿನೇ ಸ ಆಧಾರೋ ದೇವಾನಾಂಚ ತತಃ ಪರಂ, ಅನಿರುದ್ಧ ಸ ಆಧಾರೋ ಗರ್ಭಸ್ಥಾನಾಂ ಸದೇ, ಗರ್ಭದಲ್ಲಿರ್ತಕ್ಕಂಥ ಮಕ್ಕಳನ್ನು ಕಾಪಾಡೋದು ಯಾರೋ ಅನಿರುದ್ಧ ರೂಪದಿಂದ ಕಾಪಾಡಿಸ್ತಾನೆ. ತತಃ ಪರಂ ನೃಸಿಂಹಾಖ್ಯ, ಬೆಳಗಾದ್ಮೇಲೆ ನೃಸಿಂಹ ರೂಪದಲ್ಲಿ ಕಾಪಾಡ್ತಾನೆ. ಸ ಆರಣ್ಯಾಶ್ರಯ ನೃಸಿಂಹದೇವರು. ಸಿಂಹ ಎಲ್ಲಿರೋ ಸಾಮಾನ್ಯ? ಅರಣ್ಯದಲ್ಲಿ. ಪರಮಾತ್ಮ ಅರಣ್ಯದಲ್ಲಿದ್ದಾರೆ. ಆರಣ್ಯಕಗಳಲ್ಲಿದ್ದ. ಅರಣ್ಯ ಅಂದರೆ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಕರಿತಾವಲ್ಲ, ಒಟ್ಟು ಶಾಸ್ತ್ರ ಅಂತ ಅರ್ಥ ಇದ್ದಾನೆ. ಅಥ ಅಸ್ತಮಿತ ವೇಲಾಯಾಂಸ ಸಂಕರ್ಷಣ, ಈ ರೀತಿ ಮುಳುಗೋ ಹೊತ್ತಿನಲ್ಲಿ ಸಂಕರ್ಷಣ ರೂಪದಲ್ಲಿದ್ದಾನೆ. ಆಶ್ರಯಸ್ಸ ಪಿತೃಗುಣಾಂಶ ಸಾಕ್ಷಾತ್ ಸಪ್ತಾತ್ಮಕ ಉಪಾಸ್ಯತಂ, ಪಿತೃಗಳಿಗೆ ಆಶ್ರಯವಾದ ರೂಪ ಅದು. ಇಷ್ಟು ಹೇಳಿ ಇದು ಸಪ್ತ ರೂಪಗಳಾಯ್ತಲ್ಲಿ. ಪ್ರಾಪ್ನೋತಿ ಪರಮ, ಇವು 5 + 2. 5 ಯಾವುದು? ಅಷ್ಟೇ. +2 ಯಾವುದು? ವಾಮನ ಬಂದೇ ಇಲ್ಲಿ. ವರಹ ನರಸಿಂಹ 5 + 2 7 ಆಯ್ತಲ್ಲ. ಈಗ ಸಪ್ತ ರೂಪದಲ್ಲಿದ್ದಾರೆ. ಇದು ವಿಶೇಷ. ಇದು ಸಾಮ 5 ಇದೆ, 7 ಇದೆ. ಇಲ್ಲಿ 7 ಸಾಮಚಿಂತನೆ ಮಾಡಬೇಕು. ಎಲ್ಲ ಹೇಳೋದಿಲ್ಲ, ಬಟ್ ಇಂಥವು ಟಚ್ಕೊಳ್ಳಿ ಎಲ್ಲ ಕೊಡ್ತಾರೆ. ಅದೇ ಇದನ್ನು ಓದಿದ್ರೆ ಅದನ್ನು ಓದಿದ್ರೆ ಚೆನ್ನಾಗಿ ಅರ್ಥ ಆಗತ್ತೆ. ಅಥಾಸ್ತಮಿತ ವೇಲಾಯ ಆಶ್ರಯ ಪ್ರಾಪ್ನೋತಿ ಪರಮಂ ಸ್ಥಾನ ಮುಕ್ತ ಎಲ್ಲ ಯಾರು ತಿಳ್ಕೊಂಡಿರ್ತಾರಲ್ಲ, ಅದಿರುತ್ತೆ ಬಿಡಿ. ನಾವ್ಯಾಕೆ ತಿಳ್ಕೊಬೇಕು ಅಂತ ಕೇಳಿದರೆ ಅವರು ಬಹುಶಃ ವಿಶೇಷವಾದ ರೀತಿಯಲ್ಲಿ ಇರ್ತಾರೆ. ಸಂಸಾರ ಸಾಗರಾತ್ ಮುಕ್ತ ಪ್ರಾಪ್ನೋತಿ ಪರಂ ಸ್ಥಾನ, ಮುಕ್ತಿ ಹೋಗ್ತಾನೆ. ಅದರಲ್ಲೂ ಕೂಡ ಒಳ್ಳೆ ಎ ಗ್ರೇಡಲ್ಲಿ ಇರ್ತಾನೆ. ಇವತ್ತು ಹೋಗುವಾಗ ಬಿಸಿನೆಸ್ ಕ್ಲಾಸು, ಎಕಾನಮಿಕ್ ಆ ಥರ ಇದ್ದಾಗ ಹೋಗ್ತಾನೆ. ಅಲ್ಲಿಗಿರಲಿ, ಉಳಿದ ನಾಳೆ ಹಾಂ ಯಾವಾಗಲಾರು ಹೇಳ್ಬೋದು. ಅಷ್ಟೇ, ಯಾರು ಸರಿ ಅದನ್ನು ಇರ್ತದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿದ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ. ಆನಂದತೀರ್ಥವರದೇ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶು.